The man without fear and without eyes, but with extra sense and with extra girlfriend. That is ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಮ್ಯಾಟ್ ಮರ್ಡಾಕ್ aka ನಮ್ಮ ಡೇರ್ ಡೆವಿಲ್. ಮ್ಯಾಟ್ ಮರ್ಡಾಕ್ ಮತ್ತೆ ವಾಪಸ್ ಅವನು ಆರಾ ಫಾರ್ಮಿಂಗ್ ಮಾಡೋಕ್ಕೆ ಡೇರ್ ಡೆವಿಲ್ನ ಸೀಸನ್ 2 ಅಲ್ಲಿ ವಾಪಸ್ ಬರ್ತಿದ್ದಾನೆ. ಆ್ಯಂಡ್ ನಾಳೆ ನಮಗೆ ಈ ಸೀರೀಸ್ನ ಎಪಿಸೋಡ್ 2 ಮತ್ತು ಎಪಿಸೋಡ್ 3 ಒಟ್ಟಿಗೆ ರಿಲೀಸ್ ಆಗ್ತಿದೆ. ಸೊ ಈ ಎಪಿಸೋಡ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸೀಸನ್ 1ನಲ್ಲಿ ಏನಾಯಿತು ಮತ್ತು ಎಪಿಸೋಡ್ 1ನಲ್ಲಿ ಏನೆಲ್ಲ ಆಯಿತು ಅಂತ ಈ ವಿಡಿಯೋ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಡೇರ್ ಡೆವಿಲ್ನ ಸೀಸನ್ 1 ಡೀಸೆಂಟ್ ಆಗಿತ್ತು. ನೆಟ್ಫ್ಲಿಕ್ಸ್ ಅಷ್ಟು ರೀಚ್ ಆಗಿಲ್ಲ, ಆದರೂ ಕೂಡ ಡಿಸ್ನಿ ಅವರು ಈಗೂ ನಾವು ಮಾಡಬಹುದು ಅಂತ ತೋರಿಸಿದ್ರು. ಸೊ ಸೀಸನ್ 2 ಅಲ್ಲೂ ಕೂಡ ಇದೇ ಥರ ಇರುತ್ತಾ ಅಥವಾ ವೈಲೆನ್ಸ್ ಇನ್ನೂ ಜಾಸ್ತಿ ಆಗಿರುತ್ತಾ, ಜೊತೆಗೆ ನಾವಿನ್ನಷ್ಟು ಕೋರ್ಟ್ ರೂಮ್ ಡ್ರಾಮಾ ಮತ್ತು ಪ್ರಾಪರ್ ಗ್ರೌಂಡೆಡ್ ಸ್ಟೋರೀಸ್ ನೋಡಬಹುದಾ ಅಂತ ನೋಡೋಣ. ಸೊ ಸೀಸನ್ 1ನಲ್ಲಿ ನಮ್ಮ ಮೇಯರ್ ಕಿಂಗ್ ಪಿನ್ ಇನ್ನು ಮೇಯರ್ ಆಗಿರ್ತಾನೆ. ಆಲ್ದೋ ಈ ಸೀರೀಸ್ ಎಂಡ್ ಆಗೋ ಅಷ್ಟೊತ್ತಿಗೆ ಕಿಂಗ್ ಪಿನ್ ಮೇಯರ್ ಇಂದ ಕೆಳಗಿಳಿಬಹುದು ಅಥವಾ ವಾಪಸ್ ಅವನ ಅಂಡರ್ವರ್ಲ್ಡ್ ಬಿಸ್ನೆಸ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಈಗ ಕಿಂಗ್ ಪಿನ್ನ ಪ್ಲ್ಯಾನ್ಸ್ ಎಲ್ಲ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಿದೆ. ಆ್ಯಂಡ್ ದಟ್ ಈಸ್ ಹೆಲ್ಸ್ ಕಿಚನಲ್ಲಿರೋ ಎಲ್ಲ ವಿಜಿಲ್ಯಾಂಟಿ ಅವನು ಕೂಡ ಅವನದೇ ಒಂದು ಅಂಡರ್ಗ್ರೌಂಡ್ ಜೈಲಲ್ಲಿ ಹಾಕಿದ್ದಾನೆ. ಸೊ ಈ ಪ್ರಿಸನ್ನ ನಾವು ಡೇರ್ ಡೆವಿಲ್ ಸೀಸನ್ 1ನ ಎಂಡಲ್ಲಿ ನಮ್ಮ ಪನಿಷರ್ ಕೂಡ ಅಲ್ಲಿ ಹೋಗೋದು ನೋಡ್ತೀವಿ. ಜೊತೆಗೆ ಕಿಂಗ್ ಪಿನ್ ಆರ್ಗನೈಸ್ ಮಾಡಿರುವ ಆ್ಯಂಟಿ ವಿಜಿಲ್ಯಾಂಟಿ ಟಾಸ್ಕ್ ಫೋರ್ಸ್ ಅಂದರೆ AVTF ಗ್ರೂಪ್ ಅವರು ಇನ್ನೂ ಪವರ್ಫುಲ್ ಆಗಿದ್ದಾರೆ. ಸೀಸನ್ 1ನಲ್ಲಿ AVTF ಅವರು ಅಂಡರ್ ಕವರ್ ಆಗಿ ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಿದ್ರು. ಆದರೆ ಈಗ ಥ್ಯಾಂಕ್ಸ್ ಟು ಕಿಂಗ್ ಪಿನ್ AVTF ಅಫಿಷಿಯಲ್ ಆಗಿದೆ. ಜೊತೆಗೆ ಅವರೀಗ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಯಾರನ್ನ ಬೇಕಾದರೂ ಅಟ್ಯಾಕ್ ಮಾಡಬಹುದು, ಯಾವುದೇ ಪರ್ಮಿಷನ್ ಕೇಳ್ದಿರ. ಇದೊಂಥರ ನ್ಯೂಯಾರ್ಕಲ್ಲಿ NYPD ಇದ್ರೂ ಕೂಡ ನೀವು ನನಗೆ ಏನಕ್ಕೂ ಸಂಬಂಧ ಇಲ್ಲ, ನಾನು ನಿಮಗಿಂತ ಮೇಲೆ ಅಂತ ಈ ಟಾಸ್ಕ್ ಫೋರ್ಸ್ ಇರೋದು. ಅದಕ್ಕೇ ಎಲ್ಲ ಕಡೆ ಅಫಿಷಿಯಲ್ ಆಗಿ ಅವ್ರದ್ದೇ ಒಂದು ಯೂನಿಫಾರ್ಮ್ ನೋಡ್ತೀವಿ. ಆ್ಯಂಡ್ ಈಗಲೂ ಕೂಡ ಅವರು ಅದೇ ಪನಿಷರ್ನ ಲೋಗೋ ಇಟ್ಕೊಂಡೆ ಈ ಟಾಸ್ಕ್ ಫೋರ್ಸ್ನ ಆರ್ಗನೈಸ್ ಮಾಡಿರೋದು. ಸೊ ಯಾವಾಗ ಈ ಟಾಸ್ಕ್ ಫೋರ್ಸ್ ಅಫಿಷಿಯಲ್ ಆಯಿತು, ನಮ್ಮ ಡೇರ್ ಡೆವಿಲ್ ಎಲ್ಲೂ ಕೂಡ ಕಾಣಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೇ ನಾವು ಎಲ್ಲ ಕಡೆ ಡೇರ್ ಡೆವಿಲ್ನ ವಾಂಟೆಡ್ ಪೋಸ್ಟರ್ ನೋಡ್ತೀವಿ, ಜೊತೆಗೆ ಮ್ಯಾಟ್ ಮರ್ಡಾಕ್ನ ಮಿಸ್ಸಿಂಗ್ ಪೋಸ್ಟರ್ ನೋಡ್ತೀವಿ. ಸೊ ಮ್ಯಾಟ್ ಮರ್ಡಾಕ್ನ ನಾವು ಲಾಸ್ಟ್ ನೋಡೋದು ಸೀಸನ್ 1ನ ಗ್ಯಾಲಾ ಅಲ್ಲಿ. ಆ್ಯಂಡ್ ಅಲ್ಲಿ ನಮ್ಮ ಬುಲ್ಸೈ ಕಿಂಗ್ ಪಿನ್ನ ಸಾಯಿಸಬೇಕು ಅಂತ ಬಂದು, ಆದರೆ ಅಲ್ಲಿಗೆ ನಮ್ಮ ಮ್ಯಾಟ್ ಮರ್ಡಾಕ್ ಹೋಗಿ ಕಿಂಗ್ ಪಿನ್ನ ಸೇವ್ ಮಾಡ್ತಾನೆ. ಯಾಕಂದರೆ ಆಗಷ್ಟೇ ಮ್ಯಾಟ್ ಮರ್ಡಾಕ್ ಗೊತ್ತಾಗಿರುತ್ತೆ ಇವೆಲ್ಲ ಮಾಡಿರೋದು ಕಿಂಗ್ ಪಿನ್ ಅಲ್ಲ, ಅವನ ಹೆಂಡತಿಯಾದ ವೆನೆಸಾ ಅಂತ. ಸೊ ನಮ್ಮ ಬುಲ್ಸೈನ ಬುಲೆಟ್ ನಮ್ಮ ಮ್ಯಾಟ್ ಮರ್ಡಾಕ್ ಬೀಳುತ್ತೆ. ಇದನ್ನ ನೋಡಿ ಕಿಂಗ್ ಪಿನ್ ಮ್ಯಾಟ್ ಮರ್ಡಾಕ್ ಮೇಲೆ ಸ್ವಲ್ಪ ಕರುಣೆ ಬರ್ಬೋದು ಅಂತ ಅಂದ್ಕೊಂಡೆ, ಆದರೆ ನನ್ನ ಮಗ ಅವನೇ ಸಾಯಿಸೋಕ್ಕೆ AVTF ಗ್ರೂಪ್ನ ಕಳಿಸ್ತಾನೆ. ಆ್ಯಂಡ್ ಸೀಸನ್ 1ನ ಎಂಡಲ್ಲಿ ಯಾರೆಲ್ಲ ಕಿಂಗ್ ಪಿನ್ನ ಅಗೇನ್ಸ್ಟ್ ಇದ್ದಾರೋ ಅವರೆಲ್ಲರೂ ಕೂಡ ಮ್ಯಾಟ್ ಮರ್ಡಾಕ್ ಜೊತೆಗೆ ಸೇರಿ ಒಂದು ಟೀಮ್ನ ಬಿಲ್ಡ್ ಮಾಡ್ತಾರೆ. ಸೊ ಮುಂದೆ ಇವರೆಲ್ಲರೂ ಕೂಡ ಕಿಂಗ್ ಪಿನ್ನ ಎಕ್ಸ್ಪೋಸ್ ಮಾಡಿ ಅವನ್ನ ಸೋಲಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಈ ರೀಕ್ಯಾಪಲ್ಲಿ ನಾನು ಎಲ್ಲೂ ಕೂಡ ಡೇನಿಯಲ್ ಬಗ್ಗೆ ಆಗಿರಲಿ ಅಥವಾ ವೈಟ್ ಟೈಗರ್ ಬಗ್ಗೆ ಆಗಿರಲಿ ಅಥವಾ ನಮ್ಮ BB ಯೂರಿಕ್ ಬಗ್ಗೆ ಆಗಿರಲಿ ಎಲ್ಲೂ ಕೂಡ ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಸೀಸನ್ 1ನಲ್ಲಿ ಇವ್ರುಗಳ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದ್ದಿಲ್ಲ, ಆದರೆ ಸೀಸನ್ 2 ಅಲ್ಲಿ ಈ 3 ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಎಪಿಸೋಡ್ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ 3 ಕ್ಯಾರೆಕ್ಟರ್ ಈ ಸೀಸನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಸೀಸನ್ 2 ಶುರು ಆಗೋದು ನಾರ್ದರ್ನ್ ಸ್ಟಾರ್ ಅನ್ನೋ ಒಂದು ಶಿಪ್ಪಿಂದ. ಸೊ ಈ ಶಿಪ್ಪಲ್ಲಿ ಕಿಂಗ್ ಪಿನ್ನ ಇಲ್ಲಿಗಲ್ ವೆಪನ್ಸ್ ಇರುತ್ತೆ. ಸೀಸನ್ 1ನಲ್ಲಿ ರೆಡ್ ಹುಕ್ ಜಾಗನ ತಗೊಂಡು ಅವನದೇ ಒಂದು ಸ್ಪೆಷಲ್ ಪೋರ್ಟ್ ಮಾಡ್ಕೊತಾನೆ. ಸೊ ಇದರಿಂದ ಆ ಜಾಗಕ್ಕೆ ಎಲ್ಲ ಇಲ್ಲಿಗಲ್ ವೆಪನ್ಸ್, ಇಲ್ಲಿಗಲ್ ಐಟಮ್ಸ್ ಎಲ್ಲನೂ ಕೂಡ ಇಂಪೋರ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನ ತಡೆಯೋಕ್ಕೆ ನಮ್ಮ ಡೇರ್ ಡೆವಿಲ್ ಆ ಪೋರ್ಟ್ ಹತ್ರ ಬಂದು ಆ ಶಿಪ್ನ ಮುಳುಗಿಸ್ತಾನೆ, ಸೊ ದಟ್ ಆ ವೆಪನ್ಸ್ ಕೂಡ ಯಾರಿಗೂ ಕೂಡ ಸಿಗಬಾರ್ದು ಅಂತ. ಆದರೆ ಆ ಶಿಪ್ಪಲ್ಲಿ ಎಲ್ಲರೂ ಕೂಡ ಸಾಯ್ತಾರೆ ಎಕ್ಸೆಪ್ಟ್ ನಮ್ಮ ಕ್ಯಾಪ್ಟನ್ ಮತ್ತು ಅವನ ಒಂದು ಶಿಷ್ಯ. ಇನ್ನು ನಮ್ಮ ಡೇರ್ ಡೆವಿಲ್ ನೋಡೋಕ್ಕಂತೂ ಕ್ರೇಜಿ ಆಗಿದ್ದಾನೆ. ಸೊ ಇದು ಹೊಸ ಸೂಟ್ ಅಲ್ಲ, ಅವನ ರೆಡ್ ಸೂಟ್ನೇ ಬ್ಲ್ಯಾಕ್ ಪೇಂಟ್ ಮಾಡಿರೋದು. ಯಾಕಂದರೆ ರಾತ್ರಿ ಹೊತ್ತು ಬ್ಲ್ಯಾಕ್ ಯಾರಿಗೂ ಕಾಣಿಸಲ್ಲ ಅಂತ. ಆ್ಯಂಡ್ ಈ ಓಪನಿಂಗ್ ಫೈಟ್ ಸೀನ್ ಅಂತೂ ಇನ್ನೂ ಕ್ರೇಜಿಯಾಗಿತ್ತು. ಡೇರ್ ಡೆವಿಲ್ನ ಕಾಂಬ್ಯಾಟ್ ಶಾಟ್ಸ್ ಆಗಿರಲಿ ಅಥವಾ ಅವನು ಹೇಗೆ ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡ್ತಾನೆ ಆ ಫೈಟ್ ಸೀಕ್ವೆನ್ಸಲ್ಲಿ ತುಂಬ ಕ್ರೇಜಿಯಾಗಿ ತೋರಿಸಿದ್ದಾರೆ. ಆದರೆ ಫೈಟ್ ಎಂಡಲ್ಲಿ ನಮ್ಮ ಡೇರ್ ಡೆವಿಲ್ ಒಂದು ವಾಚ್ನ ಫ್ರೀಕ್ವೆನ್ಸಿ ತಿಳ್ಕೊಂಡು ಆ ವಾಚ್ನ ಆ ವೆಪನ್ಸ್ ಕ್ರೇಟ್ ಒಳಗೆ ಇಕ್ತಾನೆ. ಸೊ ಇದೊಂದು ಮೇಜರ್ ಪ್ಲಗ್ ಪಾಯಿಂಟ್ ಆಗಬಹುದು. ಆ್ಯಂಡ್ ಮೇ ಬಿ ಮುಂದೆ ಬರೋ ಎಪಿಸೋಡಲ್ಲಿ ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಸೀನಲ್ಲಿ ನಾವು ನಮ್ಮ ಜೋಸಿಸ್ ಬಾರ್ ನೋಡ್ತೀವಿ. ಲಾಸ್ಟ್ ಟೈಮ್ ಈ ಬಾರಲ್ಲಿ ನಮ್ಮ ಡೇರ್ ಡೆವಿಲ್ ಒಂದು ಟೀಮ್ನ ಫಾರ್ಮ್ ಮಾಡಿರ್ತಾನೆ. ಆದರೆ ಈಗ ನೋಡಿದ್ರೆ ಮೇ ಬಿ AVTF ಆರ್ಗನೈಸೇಷನ್ ಅವರು ಜೋಸಿಸ್ ಬಾರ್ ಮೇಲೆ ಅಟ್ಯಾಕ್ ಮಾಡಿ ಫುಲ್ ಅಬ್ಯಾಂಡನ್ ಮಾಡಿರಬಹುದು.
ಸೊ ಅದರಿಂದಾನೇ ಈಗ ಮ್ಯಾಟ್ ಮರ್ಡಾಕ್ ಮತ್ತು ಕೇರನ್ ಪೇಜ್ ಅಲ್ಲೇ ಒಂದು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ಫೈನಲಿ ನಮ್ಮ ಮ್ಯಾಟ್ ಮರ್ಡಾಕ್ ಮತ್ತು ನಮ್ಮ ಕೇರನ್ ಪೇಜ್ ಇಬ್ಬರು ಒಟ್ಟಿಗಿರೋದು ನೋಡ್ತೀವಿ. ಹೆದರ್ ಜೊತೆ ಬ್ರೇಕಪ್ ಆದಮೇಲೆ ಮೇ ಬಿ ಹೆದರ್ ಮುಂದೆ ವಿಲನಿಶ್ ಆಗಬಹುದು, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಈ ನಾರ್ದರ್ನ್ ಸ್ಟಾರ್ ಎಲ್ಲ ಇವ್ರ ಪ್ಲ್ಯಾನಲ್ಲೇ ಇತ್ತು. ಸೊ ಈಗ ಇದನ್ನು ಪ್ರೂವ್ ಮಾಡೋಕ್ಕೆ ಇವ್ರು ರೆಡಿ ಆಗಿದ್ದಾರೆ. ಇನ್ನೊಂದು ಕಡೆ ಕಿಂಗ್ ಪಿನ್ ಫುಲ್ ಸೈಕ್ ಆಗಿದ್ದಾನೆ, ಯಾಕಂದರೆ ಇವನಿಗೂ ಗೊತ್ತು ಇದನ್ನ ಡೇ ಡೆವಿಲೇ ಮಾಡಿರೋದು ಅಂತ. ಸೊ ಕಿಂಗ್ ಪಿನ್ ಬಕ್ಗೆ ಹೇಳ್ತಾನೆ ಈ ನಾರ್ದರ್ನ್ ಸ್ಟಾರ್ ಎಲ್ಲ ಕ್ಲಿಯರ್ ಮಾಡಿ ಎಲ್ಲೂ ಕೂಡ ಪಬ್ಲಿಕ್ ಆಗದಿರಂಗೆ ಜೊತೆಗೆ ಆ ಕ್ಯಾಪ್ಟನ್ ಮತ್ತು ಆ ಶಿಷ್ಯನ ಹುಡುಕು ಅಂತ ಹೇಳ್ತಾನೆ. ಸೊ ಕಿಂಗ್ ಪಿನ್ ಈಗ ಹೇಗೆ ಅಂದರೆ ಅಲ್ಲಿರೋ ಎಲ್ಲ ಜನರನ್ನು ಕೂಡ ಮರ್ಡರ್ ಮಾಡಿದ್ದಾನೆ. ಅಂದರೆ ಅವ್ನು ಏನೇ ಮಾಡಿದ್ರು ಎಲ್ಲನೂ ಕೂಡ ನಮ್ಗೆ ಒಳ್ಳೆಯದಕ್ಕೆ ಮಾಡಿರೋದು, ಈ ವಿಜಿಲ್ಯಾಂಟಿ ಅವರಿಂದನೇ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಅಂತ ಪೋರ್ಟ್ರೇ ಮಾಡಿದ್ದಾನೆ. ಕಿಂಗ್ ಪಿನ್ ಒಂಥರ ಈ ರಿಯಲ್ ಲೈಫ್ನ ಡೊನಾಲ್ಡ್ ಡಕ್ ಥರ. ಯಾಕೆ ಅಂದರೆ ನೆಕ್ಸ್ಟಿನಲ್ಲಿ NYCಯಲ್ಲಿ ಬೇರೆ ಲೀಡರ್ಸ್ ಬಂದು ನೀನು ಮಾಡಿದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ಕೂಡ ಫಿಸ್ಕ್ ಏನೋ ಒಂದು ಮಾಡಿ ಅವ್ರ ಬಾಯೆಲ್ಲ ಕೂಡ ಮುಟ್ಟಿಸ್ತಾನೆ. ಆ್ಯಂಡ್ ಇಲ್ಲಿ ನಾವು ಒಂದು ಹೊಸ ಕ್ಯಾರೆಕ್ಟರ್ ನೋಡ್ತೀವಿ, ಆ್ಯಂಡ್ ಅಷ್ಟೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ, ಆ್ಯಂಡ್ ದಟ್ ಈಸ್ ಮಿಸ್ಟರ್ ಚಾರ್ಲ್ಸ್ ಅಂತ. ಸೊ ಇವನು ನಮ್ಮ ವ್ಯಾಲೆಂಟಿನಾ ಜ್ಞಾಪಕ ಇದೆ ಅಲ್ಲ. ಸೊ ನಮ್ಮ ವ್ಯಾಲೆಂಟಿನಾಗೆ ಕೆಲಸ ಮಾಡ್ತಿರೋದು ಆ್ಯಸ್ ಅಂಡರ್ ಕವರ್. ಸೊ ಇವನು ಈ ಥರ ಗುಬಾರ್ದ ಆಡ್ಕೊಂಡು ಯಾರಿಗೂ ಡೌಟ್ ಬರೆದಿರಂಗೆ ಇದ್ದು ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊತಾ ಇರ್ತಾನೆ. ಸೊ ಹಾಗಿದ್ರೆ ಇಲ್ಲಿ ವ್ಯಾಲೆಂಟಿನಾ ಮತ್ತು ಫಿಸ್ಕ್ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಿರಬಹುದಾ? ಹಾಗಾದರೆ ದ ನ್ಯೂ ಅವೆಂಜರ್ಸ್ ಕೂಡ ಫಿಸ್ಕ್ನ ಕಂಟ್ರೋಲ್ ಇದೆಯಾ? ಆ್ಯಂಡ್ ಅದಕ್ಕೇನೆ ಅನಿಸುತ್ತೆ ಇವ್ರನ್ನ ಯಾರು ಕೂಡ ವಿಜಿಲ್ಯಾಂಟಿ ಅಂತ ಪ್ರೂವ್ ಮಾಡಿಲ್ಲ. ಸೊ ಮುಂದೆ ಬರೋ ಎಪಿಸೋಡ್ಸಲ್ಲಿ ಮೇ ಬಿ ನಾವು ವ್ಯಾಲೆಂಟಿನಾ ಮತ್ತು ಕಿಂಗ್ ಪಿನ್ನ ರಿಲೇಷನ್ಶಿಪ್ ನೋಡಬಹುದು. ಇನ್ನು ನೆಕ್ಸ್ಟಿನಲ್ಲಿ ಕಿಂಗ್ ಪಿನ್ ಕ್ಯಾಪ್ಚರ್ ಮಾಡಿರುವ ವಿಜಿಲ್ಯಾಂಟಿ ನೋಡ್ತೀವಿ, ಆ್ಯಂಡ್ ದಟ್ ಈಸ್ ದ ಸ್ವಾರ್ಟ್ಸ್ ಮ್ಯಾನ್. ಆದರೆ ಇನ್ನೊಂದು ಕಡೆ ನಮ್ಮ ಹೆದರ್ಗೆ ಮ್ಯೂಸ್ ಕಾಣಿಸ್ಕೊತಾ ಇರ್ತಾನೆ. ಅವ್ನು ಸತ್ತಿರೋದು ಪಕ್ಕ, ಬಟ್ ಈಗ ಹೆದರ್ಗೆ ಒಂಥರ PTSD ಅಂದರೆ ಹಳೆ ನೆನಪು ಪದೇ ಬರ್ತಿರೋದು. ಸೊ ಕಾಮಿಕ್ಸಲ್ಲಿ ಮ್ಯೂಸ್ ಸತ್ತ ಮೇಲೆ ಹೆಲ್ಲಿಗೆ ಹೋಗ್ತಾನೆ, ಆದರೆ ಅವನು ಸತ್ತ ಮೇಲೂ ಕೂಡ ಆಚೆ ಕಡೆ ಮೈಂಡ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಸೊ ಇದೇನಾದರೂ ನಿಜ ಆದರೆ ಈ ಸೀರೀಸಲ್ಲಿ ನಾವು ಹೆದರ್ನ ಮಿಸ್ ಮ್ಯೂಸ್ ಆಗಿ ನೋಡಬಹುದು. ಚೆರಿ ಇನ್ನು ಮ್ಯಾಟ್ ಮರ್ಡಾಕ್ಗೆ ಹೆಲ್ಪ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಹಾಗ್ಬರ್ಗ್ ಬಂದು ಮೆಕ್ ಡಫಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆದರೆ ಲಾಯರ್ಸ್ಗಳು ತುಂಬ ಸೈಕ್ ನನ್ನ ಮಕ್ಕಳು, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಎದುರಲ್ಲ. ಸೊ ಇಲ್ಲೂ ಕೂಡ ಮೆಕ್ ಡಫಿ ಹಾಗ್ಬರ್ಗ್ಗೆ ಮನೆಗೆ ಹೋಗಲು ಅಂತ ಹೇಳಿದ್ಲು. ಚೆರಿ ಮ್ಯಾಟ್ ಮರ್ಡಾಕ್ಗೆ ಅಪ್ಡೇಟ್ಸ್ ಕೊಡ್ತಾನೆ. ಮ್ಯಾಟ್ ಮರ್ಡಾಕ್ ನಾರ್ದರ್ನ್ ಸ್ಟಾರ್ನ ಇಟ್ಕೊಂಡು ಫಿಸ್ಕ್ನ ಎಕ್ಸ್ಪೋಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದೀವಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ AVTF ಅವ್ರಿಗೆ ನಾರ್ದರ್ನ್ ಸ್ಟಾರಲ್ಲಿದ್ದ ಕ್ಯಾಪ್ಟನ್ನ ಲೊಕೇಶನ್ ಗೊತ್ತಾಗತ್ತೆ. ಸೊ ಅವನ್ನ ಇನ್ವೆಸ್ಟಿಗೇಟ್ ಮಾಡಿ ಸಾಯಿಸೋಕ್ಕೆ ಅವರು ಏಗನ್ ಗಾರ್ಡನ್ಸ್ಗೆ ಹೋಗ್ತಾರೆ. ಸೊ ಇದೊಂಥರ ಹಳೆ ಗ್ರೀಕ್ ರೆಸ್ಟೋರೆಂಟ್, ಇಲ್ಲೆಲ್ಲ ಗ್ರೀಕ್ ಜನರು ಇರ್ತಾರೆ. ಆ್ಯಂಡ್ ಕಾಮಿಕ್ಸಲ್ಲಿ ಏಗನ್ ಗಾರ್ಡನ್ಸಲ್ಲಿ ಕೆಲವೊಂದು ಇಲ್ಲೀಗಲ್ ಅಂಡರ್ ಕವರ್ ಡೀಲ್ಸ್ ನಡೆಯುತ್ತೆ. ಸೊ ಆ ಕ್ಯಾಪ್ಟನ್ ಕೂಡ ಗ್ರೀಕ್ ಆಗಿರ್ತಾನೆ. ಸೊ ಇದರಿಂದ ಹೋಟೆಲ್ನ ಓನರ್ ಅವನ್ನ ಸೇಫಾಗಿ ಇಟ್ಟಿರ್ತಾಳೆ. ಆದರೆ AVTFಗೆ ಗೊತ್ತಾಗಿ ಅವ್ರು ಬಂದು ಅವನ್ನ ಎತ್ಕೊಂಡು ಹೋಗಿ ಅವನ ಕಡೆಯಿಂದ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಅವನ್ನ ಸಾಯಿಸ್ತಾರೆ. ಆದರೆ ಇನ್ನೂ ಕೂಡ ಅವನ ಶಿಷ್ಯ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಹುಡುಕ್ತಾ ಇದ್ದಾರೆ. ಆ್ಯಂಡ್ ಅಷ್ಟೊತ್ತಿಗೆ ಈಗನ್ ಗಾರ್ಡನ್ಸ್ಗೆ ನಮ್ಮ ಮ್ಯಾಟ್ ಬಂದು ಆ ಓನರ್ಗೆ ಹೇಳ್ತಾನೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಆ್ಯಂಡ್ ನೀವಿಲ್ಲಿ ನೋಡಬಹುದು ಅವಳಿಗೆ ಇವನು ಮ್ಯಾಟ್ ಮರ್ಡಾಕ್ ಅಂತ ಗೊತ್ತಿರುತ್ತೆ. ಯಾಕಂದರೆ ಜೋಸಿಸ್ ಬಾರ್ ಹೇಗಿರುತ್ತೋ ಅದೇ ಥರ ಈಗನ್ ಗಾರ್ಡನ್ಸ್ ಕೂಡ ಫಿಸ್ಕ್ನ ಎಕ್ಸ್ಪೋಸ್ ಮಾಡೋಕ್ಕೆ ಮತ್ತು ಇಲ್ಲೀಗಲ್ ಡೀಲ್ಸ್ ಮಾಡೋಕ್ಕೆ ಫೇಮಸ್ ಪ್ಲೇಸ್. ಇನ್ನೊಂದು ಕಡೆ BB ಯೂರಿಕ್ನ ಮಗಳು ಕಿಂಗ್ ಪಿನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಸೀಸನ್ 1ಇಂದಾನೇ ಡೇನಿಯಲ್ನ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಿರ್ತಾಳೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಡೇನಿಯಲ್ ಆರ್ಗನೈಸ್ ಮಾಡಿರುವ ಪಾರ್ಟಿಗೆ ಹೋಗಿ ಅಲ್ಲಿ ಏನಾದರೂ ಸಿಗಬಹುದಾ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆಯೇ ಕೇರನ್ ಜೊತೆಗೂ ಇರ್ತಾಳೆ. ಆದರೆ ಇಲ್ಲಿ ಇವಳು ಗೊತ್ತಿಲ್ಲ ನಮ್ಮ ಡೇನಿಯಲ್ ಏನು ಮಾಡ್ತಿದ್ದ ಅಂತ. ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಡೇನಿಯಲ್ ಕೂಡ ನಮ್ಮ ಕಿಂಗ್ ಪಿನ್ ಥರನೇ ಫುಲ್ ರೂಟ್ಲೆಸ್ ಆಗ್ತಾನೆ. ಆ್ಯಂಡ್ ಈ ಪಾರ್ಟಿ ಎಲ್ಲ ಮತ್ತು ಅವನ್ನ ಕರೆಯೋದೆಲ್ಲ ಅವ್ನು ಸುಮ್ಮನೆ ಮಾಡಿಲ್ಲ. ಇಲ್ಲ ಅವನ್ನ ಇಟ್ಕೊಂಡು ಒಂದು ಪಾನ್ ಥರ ಯೂಸ್ ಮಾಡಿ ಮುಂದೆ ಚೆಕ್ ಬೇಟ್ ಮಾಡ್ತಾನೆ ನೋಡಿ. ಈಗನ್ ಗಾರ್ಡನ್ನ ಓನರ್ ಆ ಶಿಷ್ಯನ ಸೇಫ್ ಪ್ಲೇಸ್ ಇಕ್ಕಿರ್ತಾರೆ. ಆ್ಯಂಡ್ ಇದಕ್ಕೆ ನಮ್ಮ ಚೆರಿ ಕೂಡ ಹೆಲ್ಪ್ ಮಾಡಿರ್ತಾನೆ. ಆ್ಯಂಡ್ ಇದರಿಂದ AVTFಗೆ ಗೊತ್ತಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಆ್ಯಂಡ್ ಅಲ್ಲಿಗೆ ನಮ್ಮ ಡೇ ಡೆವಿಲ್ ಬಂದು ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅಷ್ಟೊತ್ತಿಗೆ ಚೆರಿ ಹಾರ್ಟ್ ಬೀಟ್ ಸ್ಲೋ ಆಗ್ತಿರತ್ತೆ. ಇದು ಗೊತ್ತಾಗಿ ಡೇ ಡೆವಿಲ್ಗೆ ಅವನ ಬೆಸ್ಟ್ ಫ್ರೆಂಡ್ ಆದ ಫಾಗಿನ ಜ್ಞಾಪಕ ಬರುತ್ತೆ. ಅವನಿಗೆ ಏನು ಕೂಡ ಮಾಡೋಕ್ಕಾಗ್ತಿರಲ್ಲ, ಯಾಕಂದರೆ AVTF ಅವರು ಫುಲ್ ಸರೌಂಡ್ ಆಗಿರ್ತಾರೆ.
ಆ್ಯಂಡ್ ಮೇ ಬಿ ಇಲ್ಲಿ ನಮ್ಮ ಚೆರಿ ಸತ್ತಿರಬಹುದು. ಅಲ್ಲಿರೋ ಎಲ್ಲ ಆಫೀಸರ್ಸ್ಗೆ ಡೇ ಡೆವಿಲ್ಲೇ ಮ್ಯಾಡ್ ಮಾಡೋಕೆ ಅಂತ ಗೊತ್ತಾಗುತ್ತೆ. ಆದರೆ ಜಾಸ್ತಿ ಹೊತ್ತಿಗಲ್ಲ, ಯಾಕಂದರೆ ಅವನ್ನೆಲ್ಲನೂ ಕೂಡ ಒಂದು ಚಿಕ್ಕ ಚಾಕುವಿಂದ ಮತ್ತೆ ಒಂದೇ ಒಂದು ಬುಲೆಟ್ಸಿಂದ ಎಲ್ಲನೂ ಕೂಡ ಸಾಯಿಸ್ತಾನೆ. ಆ್ಯಂಡ್ ಆ ಚಾಕುವಲ್ಲಿ ಯು ಆರ್ ವೆಲ್ಕಮ್ ಅಂತ ಬರೆದಿರತ್ತೆ. ಆ್ಯಂಡ್ ಇದನ್ನ ನೋಡಿ ಎಲ್ಲರಿಗೂ ಕೂಡ ಫಸ್ಟ್ ಥಾಟ್ ಬರೋದು ಮೇ ಬಿ ಇದು ಜೆಸಿಕಾ ಜೋನ್ಸ್ ಅಂತ. ಆದರೆ ಈ ಚಾಕುನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಆ ಚಾಕುವಲ್ಲಿ ಒಂದು ಸಿಂಬಲ್ ಇದೆ. ಆ್ಯಂಡ್ ಧ್ಯಾನ್ ನನ್ನ ಮಗ ಒಂದೇ ಶಾಟಲ್ಲಿ ಎಲ್ಲರಿಗೂ ಕೂಡ ಹೆಡ್ ಶಾಟ್ ಕೊಡೋಕ್ಕಾಗೋದು. ದಟ್ ಈಸ್ ನಮ್ಮ ಬುಲ್ಸಾಯ್. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಬುಲ್ಸಾಯ್ ಇಲ್ಲಿ ಯು ಆರ್ ವೆಲ್ಕಮ್ ಅಂತ ಬರೆದಿಲ್ಲ, ಅದನ್ನು ಕೆತ್ತಿರೋದು. ಸೊ ದಟ್ ಆ ಸೌಂಡ್ ಫ್ರೀಕ್ವೆನ್ಸಿಯಿಂದ ಡೇ ಡೆವಿಲ್ಗೆ ಅರ್ಥ ಆಗುತ್ತೆ ಅಂತ. ಸೊ ಅವಳ ಶತ್ರು ನಮಗೆ ಅಜಾತ ಶತ್ರು ಅನ್ನೋ ಥರ ಬುಲ್ಸಾಯ್ನ ಸಾಯಿಸಬೇಕು ಅಂತ ವೆನೆಸಾ ಇದ್ಲು. ಸೊ ಅದಕ್ಕೆ ಡೇ ಡೆವಿಲ್ ಜೊತೆಗೆ ಟೀಮ್ ಅಪ್ ಆಗಿ ಕಿಂಗ್ ಪಿನ್ ಮತ್ತು ವೆನೆಸಾನ ಸೋಲಿಸ್ಬೇಕು ಅಂತ ಬಂದಿರಬಹುದು. ಸೊ ಓವರ್ ಆಲ್ ಸೀಸನ್ 2ನ ಎಪಿಸೋಡ್ 1, 2 ಗುಡ್ ಅನ್ಬಹುದು. ಆದರೆ ಎಪಿಸೋಡ್ 2 ಬೋರಿಂಗ್ ಇರುತ್ತೆ. ಅದಕ್ಕೇ ಎಪಿಸೋಡ್ 2 ಮತ್ತು ಎಪಿಸೋಡ್ 3 ಎರಡೂ ಕೂಡ ಒಟ್ಟಿಗೆ ಬಿಟ್ಟಿರೋದು. ಸೊ ನೋಡೋಣ ಹೇಗಿರುತ್ತೆ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.